ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ಕಾಂಗರು ಒಂದು ಕ್ಲಾಸ್ ಮತ್ತು ಮಾಸ್ ಜೊತೆಗೆ ಒಂದು ಸೋಷಿಯಲ್ ಮೆಸೇಜ್ ಇರುವಂತಹ ಸಿನಿಮಾ. ಈ ಸಿನಿಮಾ ನಿರ್ದೇಶಕರು ಕಿಶೋರ್ ಮೇಗಳ ಮನೆ. ನಟ ಆದಿತ್ಯ ಮತ್ತು ರಂಜಿನಿ ರಾಘವನ್, ಶಿವಮಣಿ, ಕರಿಸುಬ್ಬು, ಅಶ್ವಿನ್ ಹಾಸನ್, ನಾಗೇಂದ್ರ ಅರಸ್ ಅಂತಹ ಕಲಾವಿದರು ನಟಿಸಿರುವ ಸಾಧು ಕೋಕಿಲ ಅವರ ಸಂಗೀತವಿರುವ ಈ ಸಿನಿಮಾಗೆ ಉದಯ್ ಲೀಲಾ ಅವರ ಕ್ಯಾಮ್ರಾ ವರ್ಕ್ ಇದೆ. ನನ್ನ ವೈಯಕ್ತಿಕ ಕಾರಣದಿಂದ ಸಿನಿಮಾವನ್ನು ಸ್ವಲ್ಪ ಲೇಟಾಗಿ ನೋಡ್ಕೊಂಡು ಬಂದೆ, ಹಾಗಾಗಿ ವಿಡಿಯೋನ ಲೇಟಾಗಿ ಮಾಡ್ತಾ ಇದ್ದೀನಿ. ಸೊ ಇನ್ನು ಲೇಟ್ ಮಾಡೋದು ಬೇಡ, ಬನ್ನಿ ಸಿನಿಮಾ ಹೇಗಿದೆ, ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಡೀಟೇಲ್ ಆಗಿ ಹೇಳ್ತೀನಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಖಂಡಿತವಾಗಿ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಮೊದಲಿಗೆ ಈ ಕಾಂಗರು ಅನ್ನೋ ಹೆಸರು ಯಾಕೆ ಅನ್ನೋ ಪ್ರಶ್ನೆಗೆ ಸಿನಿಮಾದ ಕೊನೆಯವರೆಗೆ ನೋಡಿದ್ರೆ ಈ ಸಿನಿಮಾಗೆ ಯಾಕೆ ಅಷ್ಟು ಸೂಕ್ತವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಚಿಕ್ಕದಾಗಿ ಹೇಳೋದಾದರೆ, ಈ ಪ್ರಾಣಿ ಕಾಂಗರು ತನ್ನ ಮಗು ಹುಟ್ಟಿದ ಮೇಲೆ ಆ ಮಗುವನ್ನು ತನ್ನ ಹೊಟ್ಟೆಯ ಚೀಲದಲ್ಲಿ ಇಟ್ಕೊಂಡು ಬೆಳೆಸುತ್ತೆ, ಕಾಪಾಡುತ್ತೆ. ಈ ಒಂದು ಸಮಯದಲ್ಲಿ ಯಾರಾದರೂ ತೊಂದರೆ ಮಾಡೋಕ್ಕೆ ಬಂದರೆ ಶಾಂತ ಸ್ವಭಾವದ ಕಾಂಗರು ಮಾತ್ರ ಪೂರ್ತಿ ವೈಲೆಂಟ್ ಆಗಿ ಬಿಡುತ್ತೆ. ಸೊ ಇದೇ ರೀತಿ ಸಿನಿಮಾದ ಕತೆ ಕೂಡ ಸಾಗೋದ್ರಿಂದ ಸಿನಿಮಾಗೆ ಈ ಹೆಸರು ತುಂಬಾನೇ ಆಪ್ಟ್ ಆಗಿದೆ ಅಂತ ಹೇಳ್ತೀನಿ. ಇನ್ನು ಕ್ರೈಮ್ ಥ್ರಿಲ್ಲರ್ ಜೊತೆಗೆ ಹಾರರ್ ಅಂಶಗಳನ್ನು ಕಥೆಯಲ್ಲಿ ಮಿಕ್ಸ್ ಆಗಿರುವ ಕಾರಣ ಸಿನಿಮಾದಲ್ಲಿ ಭಯ ಪಡಿಸುವ ಅಂಶಗಳು ಇದ್ದಾವೆ. ಮುಖ್ಯವಾಗಿ ಭ್ರೂಣ ಹತ್ಯೆ ಮಹಾಪಾಪ ಅನ್ನೋದನ್ನ ಮುಖ್ಯವಾಗಿ ಇಟ್ಕೊಂಡು ಒಂದು ಕ್ರೈಮ್ ಥ್ರಿಲ್ಲರ್ ಆಂಗಲ್ನಲ್ಲಿ ಕತೆ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಪ್ರೇಕ್ಷಕರನ್ನ ಸೀಟಿನ ತುದಿಗೆ ತಂದು ಕೂರಿಸುವ ಕೆಲಸವನ್ನ ಮಾಡಿದ್ದಾರೆ ನಿರ್ದೇಶಕರು. ಅಂಡ್ ನಮ್ಮ ಜೀವನದಲ್ಲಿ ಈ ರೀತಿ ನಡೆದ್ರೆ ಹೆಂಗೆ ಗುರು ಅನ್ಸುವಂತಹ ಸಿನಿಮಾ. ಹೆಣ್ಣು ಮಕ್ಕಳಿಗೆ ಖಂಡಿತವಾಗಿ ಸಿನಿಮಾ ಇಷ್ಟ ಆಗುತ್ತೆ. ಒಂದು ಕ್ರೈಮ್ ಥ್ರಿಲ್ಲರ್ ಜೊತೆಗೆ ಹಾರರ್ ಜೊತೆಗೆ ಸೆಂಟಿಮೆಂಟ್ನ ಸೇರಿಸಿ ಮಾಡಿರೋ ಈ ಸಿನಿಮಾನ ಹಾರರ್ ಸೆಂಟಿಮೆಂಟ್ ಕ್ರೈಮ್ ಥ್ರಿಲ್ಲರ್ ಅಂತ ಕರಿಬಹುದು. ಇನ್ನು ಸಿನಿಮಾದಲ್ಲಿ ಇನ್ವೆಸ್ಟಿಗೇಷನ್, ಕ್ರೈಮ್ ಜೊತೆಗೆ ಸೆಂಟಿಮೆಂಟ್ನ ಕಥೆಯಲ್ಲಿ ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿನ ರೈಟಿಂಗ್ಸ್ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ನಟ ಆದಿತ್ಯ ಪೃಥ್ವಿ ಎಂಬ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ, ರಂಜಿನಿ ರಾಘವನ್ ಅವರು ಮನೋವೈದ್ಯ ಪಾತ್ರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪೃಥ್ವಿ ಅವರ ಹೆಂಡತಿ ಮೇಘನ ಆಗಿ ಕಾಣಿಸ್ಕೊಂಡಿದ್ದಾರೆ. ಕತೆ ಸಾಗೋದು ಚಿಕ್ಕಮಗಳೂರಿನ ಹೋಮ್ ಸ್ಟೇನಲ್ಲಿ. ಮುಖ್ಯವಾಗಿ ಅಲ್ಲೊಂದು ಸೂಸೈಡ್ ನಡೆಯುತ್ತೆ. ಅಲ್ಲಿಂದ ಸಿನಿಮಾ ಬೇರೆ ದಿಕ್ಕಿಗೆ ಒಂದು ಸ್ಪೀಡ್ನ ಪಡೆಯುತ್ತೆ. ನಂತರ ಆ ಒಂದು ಹೋಮ್ ಸ್ಟೇನಲ್ಲಿನ ದೆವ್ವದ ಕಾಟ, ಆ ದೆವ್ವನ ಯಾರೆಲ್ಲ ನೋಡ್ತಾರೆ ಅವರೆಲ್ಲರೂ ಕೂಡ ಕಣ್ಮರೆ ಆಗೋದು, ಅಥವಾ ಕೆಲವೇ ದಿನಗಳಲ್ಲಿ ಅವರು ಕೂಡ ಸೂಸೈಡ್ ಮಾಡ್ಕೊಳ್ಳೋದು. ಈ ಎಲ್ಲ ಕೇಸನ್ನ ಇನ್ಸ್ಪೆಕ್ಟರ್ ಪೃಥ್ವಿ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಏನೆಲ್ಲ ತೊಂದರೆ ಆಗುತ್ತೆ ಅಂಡ್ ಯಾವ ರೀತಿ ನಿಭಾಯಿಸ್ತಾನೆ, ಅದನ್ನೆಲ್ಲ ಹೇಗೆ ಕಂಡುಹಿಡಿತಾನೆ ಅನ್ನೋದೇ ಸಿನಿಮಾದ ಒನ್ಲೈನ್. ಇಲ್ಲಿ ಜಾಸ್ತಿ ಏನು ಹೇಳೋಕ್ಕೆ ಹೋಗ್ತಿಲ್ಲ, ಕೆಲವು ಅಂಶಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ, ಸಿನಿಮಾದ ಕಥೆಯನ್ನು ಬಿಟ್ಕೊಡಬಾರ್ದು ಅನ್ನೋ ಕಾರಣಕ್ಕೆ. ಇನ್ನು ನಟ ಆದಿತ್ಯ ಅವರ ಎಂದಿನ ಸ್ಟೈಲ್ನಲ್ಲಿ ಆ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಸೈಕ್ಯಾಟ್ರಿಸ್ಟ್ ಆಗಿ ಗರ್ಭಿಣಿಯಾಗಿ ರಂಜಿನಿ ರಾಘವನ್ ಅವರು ತುಂಬ ನೀಟಾಗಿ ಆ ಒಂದು ಕ್ಯಾರೆಕ್ಟರ್ಗೆ ಜೀವ ನೀಡಿದ್ದಾರೆ. ಅದರಲ್ಲೂ ಆ ಒಂದು ಹಾರರ್ ಸೀನಲ್ಲಿ ಸೂಪರ್ ಅಂತ ಹೇಳ್ತೀನಿ. ಇನ್ನು ಉಳಿದ ನಟರಾದ ಅಶ್ವಿನ್ ಹಾಸನ್, ನಾಗೇಂದ್ರ ಅರಸ್, ಶಿವಮಣಿ, ಕರಿಸುಬ್ಬು ಮುಂತಾದವರು ತಮಗಿರುವ ಸ್ಕ್ರೀನ್ ಸ್ಪೇಸಲ್ಲಿ ತುಂಬ ನೀಟಾಗಿ ಅಭಿನಯ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಸಾಕಷ್ಟು ಹಾರರ್ ಎಲಿಮೆಂಟ್ಸ್ ಬರ್ತವೆ, ಬಟ್ ಯಾವುದು ಅಷ್ಟೇನು ಇಂಪ್ಯಾಕ್ಟ್ ಮಾಡಲ್ಲ. ಇನ್ನು ಸಿನಿಮಾದಲ್ಲಿನ ಇನ್ವೆಸ್ಟಿಗೇಷನನ್ನು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಮಾಡಿದ್ರೆ ಚೆನ್ನಾಗಿರೋದು ಅನ್ನಿಸ್ತು. ಸಿನಿಮಾದ ಫಸ್ಟ್ ಹಾಫ್ ಬೇಗ ಮುಗಿಯುತ್ತೆ. ಇನ್ಫ್ಯಾಕ್ಟ್ ಏನು ಗುರು ಇಷ್ಟು ಬೇಗ ಮುಗಿದೋಯ್ತು ಅಂತ ಅನಿಸುತ್ತೆ. ಇನ್ನು ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬಾನೇ ಗ್ರಿಪ್ಪಿಂಗ್ ಆಗಿದೆ, ಇಂಪ್ಯಾಕ್ಟ್ ಮಾಡುತ್ತೆ. ಇನ್ನು ಸಿನಿಮಾದ ಡೈಲಾಗ್ಗಳು ಓಕೆ, ಡೀಸೆಂಟ್ ಆಗಿದೆ. ಮ್ಯೂಸಿಕ್ ಅಂತೂ ಸೂಪರ್. BGMನಿಂದ ಅಲ್ಲಿನ ಹಾರರ್ ಎಫೆಕ್ಟ್ನ ಫೀಲ್ ಮಾಡಿಸುತ್ತೆ. ಕೊನೆಯಲ್ಲಿ ಬರೋ ಆ ಒಂದು ಹಾಡು ನಿಜವಾಗ್ಲೂ ಇಷ್ಟ ಆಗುತ್ತೆ, ಏನೋ ಒಂಥರ ಫೀಲ್ನ ಕಟ್ಟಿಕೊಡುತ್ತೆ. ಇನ್ನು ಇಲ್ಲಿನ ಸಿನಿಮಾಟೋಗ್ರಫಿ ಕೆಲವೊಂದು ಕಡೆ ಚೆನ್ನಾಗಿದೆ. ಅಂದರೆ ಒಳಾಂಗಣ ಇಂಡೋರ್ಗಳಲ್ಲಿ ಮಾಡಿರೋಂಥ ಲೈಟಿಂಗ್ಸ್ ಮತ್ತು ನೈಟ್ ಎಫೆಕ್ಟ್ನಲ್ಲಿ ಮಾಡೋ ಲೈಟಿಂಗ್ಸ್ ಚೆನ್ನಾಗಿದೆ. ಆದರೆ ಔಟ್ಡೋರ್ನಲ್ಲಿ ಇರೋ ಅಷ್ಟು ಫ್ರೇಮ್ಗಳು ತುಂಬ ನಾರ್ಮಲ್ ಆಗಿದ್ದಾವೆ, ಅಷ್ಟೇನು ಚೆನ್ನಾಗಿಲ್ಲ. ಉದಯ್ ಲೀಲಾ ಕ್ಯಾಮ್ರಾ ವರ್ಕ್ ಇಲ್ಲಿ ಅಷ್ಟೊಂದು ವರ್ಕೌಟ್ ಆಗಿಲ್ಲ. ಇನ್ನು ಎಡಿಟಿಂಗ್ ಕೂಡ ಅಷ್ಟೇ, ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ಅನಿಸ್ತು. ಸಿನಿಮಾವನ್ನು ಒಂದು ಲಿಮಿಟೆಡ್ ಬಜೆಟ್ನಲ್ಲಿ ಡೀಸೆಂಟ್ ಆಗಿ ತೆರೆ ಮೇಲೆ ತರೋವಂಥ ತಂಡದ ಪ್ರಯತ್ನ ನಿಜವಾಗ್ಲೂ ಚೆನ್ನಾಗಿದೆ. ಒಟ್ಟಾರೆ ಹೇಳೋದಾದರೆ ಕಾಂಗರು ಥ್ರಿಲ್ಲರ್ ಜೊತೆಗೆ ಒಂದು ಸೋಷಿಯಲ್ ಮೆಸೇಜ್ ಇರೋವಂಥ ಸಿನಿಮಾ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಪರವಾಗಿಲ್ಲ, ನನಗೆ ಎಂಗೇಜಿಂಗ್ ಮಾಡ್ತು, ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತು.
ಸಿನಿಮಾನ ಥಿಯೇಟ್ರಲ್ಲಿ ಖಂಡಿತವಾಗಿ ನೋಡ್ಬೋದು. ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತಾ, ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ಲೈಕ್ ಹಾಕಿ ನಿಮ್ಮ ಸ್ನೇಹಿತರಿಗೂ ಚಾನಲ್ನ ರೆಫರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.